ರಾಜ್ಯ ಸರ್ಕಾರದ ನಿರ್ಧಾರವಾಗಿರುವಂತಹ ಜಾತಿ ಗಣತಿ ಸಮೀಕ್ಷೆ ಈಗಾಗಲೇ ಬಂದಿರುವಂತಹ ಕಲಂಗಳಲ್ಲಿ ಹಿಂದೂ ಧರ್ಮದ ಉಪಜಾತಿಗಳನ್ನು ಕ್ರೈಸ್ತ ಧರ್ಮದ ಜೊತೆ ಸೇರಿಸಿರುವಂತಹ ಕಾರಣಕ್ಕೆ ಈಗಾಗಲೇ ಜಾತಿ ಗಣತಿ ಸಮೀಕ್ಷೆ ಆರಂಭಕ್ಕೂ ಮುನ್ನವೇ ವಿವಾದ ಸೃಷ್ಟಿಯಾಗ್ತಾ ಇದೆ. ಅನ್ಯ ಧರ್ಮೀಯರ ಸಂಖ್ಯೆ ಹೆಚ್ಚು ತೋರಿಸುವಂತಹ ಹುನ್ನಾರನ ಇದು ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಹಲವು ಅನುಮಾನ ಸೃಷ್ಟಿಸಿದಂತಹ ಕಾಂಗ್ರೆಸ್ ಸರ್ಕಾರದ ನಡೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಸೇರ್ಪಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯ ಕ್ರೈಸ್ತರ ಒಲವು ಗಿಟ್ಟಿಸಿಕೊಳ್ಳುವಂತಹ ಪ್ಲಾನ್ ಇದು. ಕ್ರಿಶ್ಚಿಯನ್ ಧರ್ಮದ ಜೊತೆ ಹಿಂದೂ ಜಾತಿಗಳ ಪ್ರಸ್ತಾಪ ಏಕೆ? ವಿವಾದ ಸೃಷ್ಟಿಸುವಂತಹ ಹೊಸ ಜಾತಿ ಸೃಷ್ಟಿಸಿದ್ದೇಕೆ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ನಾಸ್ತಿಕರನ್ನೂ ಒಂದು ಧರ್ಮ ಅಂತ ತೋರಿಸಿರೋದ್ಯಾಕೆ? ಇವೆಲ್ಲವೂ ಕೂಡ ಪ್ರಶ್ನೆ ಬರ್ತಾ ಇದೆ. 22ರಿಂದ ಆರಂಭವಾಗಬೇಕಿದ್ದಂತಹ ಜಾತಿ ಗಣತಿ ಸಮೀಕ್ಷೆಗೆ ಮುನ್ನವೇ ವಿವಾದ ಸೃಷ್ಟಿಯಾಗಿಬಿಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಹಿಂದೂ ಧರ್ಮದ ಉಪಜಾತಿಗಳನ್ನು ಕ್ರೈಸ್ತ ಧರ್ಮದ ಜೊತೆಗೆ ಸೇರಿಸಿ ಹೊಸ ಧರ್ಮವನ್ನು, ಹೊಸ ಜಾತಿಗಳನ್ನು, ಹೊಸ ಉಪಜಾತಿಗಳನ್ನು ಸೃಷ್ಟಿ ಮಾಡ್ತಿರೋದೇಕೆ ರಾಜ್ಯ ಸರ್ಕಾರ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯನವರ ಮೇಲೆ ನೇರವಾದಂಥ ಆರೋಪ ಬರ್ತಾ ಇದೆ ಪ್ರತಿಪಕ್ಷಗಳಿಂದ. ಇದು ಕ್ರೈಸ್ತರನ್ನು ಓಲೈಸುವಂತಹ ಪ್ರಯತ್ನವ, ಅನ್ಯ ಧರ್ಮೀಯರ ಸಂಖ್ಯೆಯನ್ನು ಹೆಚ್ಚು ತೋರಿಸುವಂತಹ ಪ್ರಯತ್ನವ? ಇದೆಲ್ಲವೂ ಪ್ರಶ್ನೆ ಬರ್ತಾ ಇದೆ. ಅದೇ ಡಿಸ್ಕಷನ್ ಆ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಆಮಂತ್ರಣ ಮಾಡಬೇಕು, ಕೂಡಿಸ್ಬೇಕು ಅಂತ ಮಾಡಿದ್ದೀವಿ. ಅಲ್ಲ ಇದೆ ಇದು ಯಾರ್ಯಾರು ಕರೆದು ಯಾರು ನಮ್ಮ ಸಮಾಜದ ಮುಖಂಡರು ಪ್ರಜಾಕೀಯವಾಗಿ ಅವ್ರನ್ನೆಲ್ಲ ಕರೀಬೇಕು. ಸಮಾಜದ ಈ ಸರ್ಕಾರದೊಂದಿಗೆ ನಮ್ಗೆ ಫಸ್ಟ್ ಒಂದು ವಿಚಾರ ಮಾಡ್ಕೊಂಡು ಒಂದು ಸಭೆ ಸಮಾಜದಲ್ಲಿ ಹಿರಿಯ ನಾಯಕರಾಗಿ ಈಗ ಒಂದಷ್ಟು ಗೊಂದಲ ಇದೆ. ನಮ್ಮ ಸಮಾಜದ ಮುಖಂಡರಿಗೆ ಗೊಂದಲಕ್ಕೆ ಏನ್ ಸಂದೇಶ ಕೊಡ್ತೀವಿ ಸರ್? ಅಲ್ಲ, ನಮ್ಮ ಸಮಾಜದೊಳಗೆ ಏನೂ ಗೊಂದಲ ಇಲ್ಲ. ಉಪ ಪಂಗಡದವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕಾಗಿದೆ. ಅವ್ರಿಗೂ ಮಾರ್ಗದರ್ಶನ ಈ ಮುಖಾಂತರ ಲಿಂಗಾಯತರು ತಿಳುವಳಿಕಿದ್ದ ಸಮಾಜದು ಒಂದು ರಾತ್ರಿ ನಮ್ಗೆ ಸಾಕು, ಒಂದು ರಾತ್ರಿ ನಾವು ಹೇಳಿದ್ರೆ ಎಲ್ಲ ಸರಿ ಆಗ್ತದೆ, ಏನ್ ತೊಂದರೆ ಇಲ್ಲ ನಮ್ಗೆ. ಸರ್, ಈಗ ಧರ್ಮದ ವಿಚಾರದಲ್ಲಿ ಬರಸೋ ವೀರಶೈವ ಲಿಂಗಾಯತ ಬರಸೋ ವಿಚಾರ ವಿಚಾರ ಡಿಸ್ಕಷನ್ ಮಾಡಿಲ್ಲ. ತಮ್ಮ ನಿಲುವೇನು ಸರ್? ಅಲ್ಲ, ನಮ್ ನಿಲುವು ಅಂದ್ರೆ ಏನ್ ಅಖಿಲ ಭಾರತ ವೀರಶೈವ ಮಹಾಸಭಾದ ಅವ್ರು ಏನ್ ಮಾಡ್ತಾರೆ ಅದೇ ನಿಲುವು. ಇದ್ರೊಳಗೆ ಭಿನ್ನಾಭಿಪ್ರಾಯ ಇಲ್ಲೇ ಇಲ್ಲ. ರೂಪುರೇಷೆ ಮಾಡ್ಲಿಕ್ಕೆ ಅವ್ರ ಡಿಸ್ಕಷನ್ ಮಾಡಿದ್ವಿ. ಅದೇ ಮೇಲೆ ಉಳಿದೇನು ನಾವು ಡಿಸ್ಕಷನ್ ಆ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಆಮಂತ್ರಣ ಮಾಡಬೇಕು, ಕೂಡಿಸ್ಬೇಕು ಅಂತ ಮಾಡಿದ್ದೀವಿ. ಅಲ್ಲ ಇದೆ ಇದು ಯಾರ್ಯಾರು ಕರೆದು ಯಾರು ನಮ್ಮ ಸಮಾಜದ ಮುಖಂಡರು ಪ್ರಜಾಕೀಯವಾಗಿ ಅವ್ರನ್ನೆಲ್ಲ ಕರೀಬೇಕು. ಸಮಾಜದ ಈ ಸರ್ಕಾರದೊಂದಿಗೆ ನಮ್ಗೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಬ್ರಾಹ್ಮಣ ಜಾತಿಯನ್ನು ತೋರಿಸಲಾಗಿದೆ. ನಾವೆಲ್ಲರೂ ಹಿಂದೂ ಧರ್ಮದ ಭಾಗವಾಗಿದ್ದೇವೆ. ಬ್ರಾಹ್ಮಣ ಮಹಾಸಭಾಧ್ಯಕ್ಷ ರಘುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಜಾತಿ ಕಾಲಂನಲ್ಲಿ ಹೊಸ ಪಟ್ಟಿ ಸಂಬಂಧ ಪತ್ರ ಬರೆದಿದ್ದೇವೆ. ಹಿಂದುಳಿದ ವರ್ಗಗಳ ಆಯೋಗ CSಗೂ ಪತ್ರ ಬರೆದಿದ್ದೇವೆ. ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಕೂಡ ಮಾಡ್ತೇವೆ ಅಂತ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು ಮಾತನಾಡಿದ್ದಾರೆ. ಜಾತಿ ಜನಗಣತಿ ವಿಚಾರವಾಗಿ ಮಾತನಾಡುವುದಕ್ಕೆ ನಮ್ಮೊಟ್ಟಿಗಿದ್ದಾರೆ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾಗಿರುವಂತಹ ರಘುನಾಥ್ ಅವರು. ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾವ ಕಾರಣಕ್ಕಾಗಿ ಇತ್ತೀಚೆಗೆ ಒಂದಷ್ಟು ಧ್ವನಿಗಳು ಕೇಳಿ ಬರ್ತಾ ಇರುವಂಥದ್ದು ಅಂತ ಹೇಳಿ. ಸರ್, ಈಗ ಜಾತಿ ಜನಗಣತಿ ವಿಚಾರವಾಗಿ ಸಾಕಷ್ಟು ಧ್ವನಿಗಳು ಕೇಳಿ ಬರ್ತಾ ಇರುವಂಥದ್ದು, ಅದರಲ್ಲೂ ತಮ್ಮ ಸಮುದಾಯದಲ್ಲೂ ಸಹ ಈ ವಿಚಾರವಾಗಿ ಒಂದಷ್ಟು ಏರು ಧ್ವನಿಗಳು ಕೇಳಿ ಬರ್ತಾ ಇದ್ದಾವೆ. ತಾವೇನು ಹೇಳ್ತೀರಾ? ಸೆಪ್ಟೆಂಬರ್ 22ನೇ ತಾರೀಕು ಈ ತಿಂಗಳಿಂದ ಜಾತಿ ಜನಗಣತಿ ಪ್ರಾರಂಭ ಆಗುತ್ತೆ ಅಂಥೇಳಿ ಕಳೆದ ತಿಂಗಳು 22ನೇ ತಾರೀಕು ಆಗಸ್ಟು ಕನ್ನಡ ಪತ್ರಿಕೆಗಳಲ್ಲಿ ಮತ್ತು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಹಾಕಿದ್ದಾರೆ. ಬ್ಯಾಕ್ವರ್ಡ್ ಕಮಿಷನ್ ಅಂದರೆ ಹಿಂದುಳಿದ ವರ್ಗ ಆಯೋಗದವರು ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ ಯಾಕೆ ಹೆಚ್ಚು ವಿಚಾರಗಳು ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ, ನಮಗೆ ಸೀಮಿತವಾಗಿ ಮಾತಾಡೋದು ಅಂತಂದರೆ ಬ್ರಾಹ್ಮಣ ಕ್ರಿಶ್ಚಿಯನ್ನು
ಕರ್ನಾಟಕ ಮುಚಾವರ್ ಮುಸ್ಲಿಂ ಕ್ರಿಸ್ತಿಯನ್ನು ಬ್ರಾಹ್ಮಣ ಮತ್ತು ವ್ಯಾಸ ಬ್ರಾಹ್ಮಣ ಕ್ರಿಸ್ತಿಯನ್, ಈ ರೀತಿಯಾಗಿ 3-4 ಬ್ರಾಹ್ಮಣ ಕ್ರಿಸ್ತಿಯನ್ರನ್ನು ಮತ್ತು ಮುಸ್ಲಿಂ ಕ್ರಿಸ್ತಿಯನ್ ಬ್ರಾಹ್ಮಣರನ್ನ ಇಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಇಲ್ಲದೇ ಇರೋವಂಥ ಜಾತಿಗಳನ್ನ ನಮ್ಮ ಸಮಾಜದಲ್ಲಿ ಹುಟ್ಟಾಕುವಂಥ ಪ್ರಯತ್ನ ಮಾಡಿದ್ದಾರೆ ಈ ಒಂದು ಪಬ್ಲಿಕೇಶನ್ ಮಾಡೋವಾಗ ಅಂಥೇಳಿ. ಇದು ಮೊದಲನೇದಾಗಿ ಒಂದು ಕೂಗೆದ್ದಿರುವಂಥದ್ದು. ಇನ್ನು ಎರಡನೇದು, ಕಾಂತರಾಜ್ ಆಯೋಗದ ವರದಿ ಇಲ್ಲಿವರೆಗೆ ಹೊರಗಡೆನೇ ಬರಲಿಲ್ಲ. ಅದು ಅವೈಜ್ಞಾನಿಕವಾಗಿ ಮಾಡಲಾಗಿದೆ ಅಂಥೇಳಿ ಆ ಕೂಗಿದ್ದಿದ್ದರಿಂದ ಅದು ಹೊರಗಡೆ ಬಂದಿಲ್ಲ. ನಮ್ಮ ವಿಚಾರ ಇದರಲ್ಲಿ ಏನು ಅಂತ ಹೇಳಿದ್ರೆ, ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಕ್ಟ್ 1995ನಲ್ಲಿ ಬಂದಿದ್ದು. ಇದು 10 ವರ್ಷಕ್ಕೆ ಒಂದು ಸತಿ ಇದರಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಒಂದು ಸಮೀಕ್ಷೆ ನಡೆಸಬೇಕು ಅಂತ ಕಾನೂನಿನಲ್ಲಿದೆ. ಕಳೆದ 30 ವರ್ಷದಲ್ಲಿ ಎಷ್ಟು ಸಮೀಕ್ಷೆ ಮಾಡಲಾಗಿದೆ ಮತ್ತು ಈ ಕಳೆದ 30 ವರ್ಷದಲ್ಲಿ ಎಷ್ಟು ಕುಟುಂಬಗಳು ಈ ಹಿಂದುಳಿದ ವರ್ಗದಿಂದ ಹೊರಗಡೆ ಬಂದಿದ್ದಾರೆ, ಇದರದ್ದು ಮಾಹಿತಿ ಕೂಡ ಹಿಂದುಳಿದ ವರ್ಗ ಆಯೋಗ ಈಗಾಗಲೇ ಪ್ರಚಾರ ಮಾಡಬೇಕಾಗಿತ್ತು. ಹಾಗಾಗಿ ಅದರಲ್ಲಿ ಆ 47 ಅವರೇನು ತೋರಿಸಿದ್ದಾರೆ, ಅದರಲ್ಲಿ ನಮ್ಮ ಬ್ರಾಹ್ಮಣರದ್ದು 3 ತೋರಿಸಿದ್ದಾರೆ. ಈ ದೃಷ್ಟಿಯಲ್ಲಿ ಇದನ್ನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಒಂದು ಧ್ವನಿ ತೆಗೆದಿದ್ದಾರೆ. ಅದಕ್ಕೆ ನಾವು ಕೂಡ ನಾವೆಲ್ಲ ಹಿಂದೂ ಸಮಾಜದ ಭಾಗವಾಗಿರೋದ್ರಿಂದ ಅವ್ರ ಜೊತೆ ಎಲ್ಲರ ಜೊತೆ ಸೇರಿ ನಾವು ಖಂಡಿತವಾಗ್ಲೂ ಇದೆಲ್ಲವನ್ನು ತೆಗೆಸೋದಕ್ಕೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಸರ್, ಈಗ ಕನ್ವರ್ಟ್ ಆಗಿರುವಂಥವರು ಕ್ರಿಶ್ಚಿಯನ್ ಜೊತೆಗೆ ಮುಂದೆ ಬ್ರಾಹ್ಮಣ ಅನ್ನುವಂಥದ್ದನ್ನು ಹೆಚ್ಚಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಈ ವಿಚಾರವಾಗಿ ತಾವೇನಾದರೂ CM ಅವರಿಗೆ ಕನ್ವರ್ಟ್ ಆಗುವುದಕ್ಕೆ ಕಡಿವಾಣ ಹಾಕಲಿ ಅನ್ನುವಂಥದ್ದು ಏನಾದರೂ ಮನವಿ ಪತ್ರ ಸಲ್ಲಿಸಿದ್ರೆ ಇದಕ್ಕೆ ತಮ್ಮ ಪ್ರತ್ಯುತ್ತರ ಏನು ಹೇಳ್ತೀರಿ? ನಾವು ಕನ್ವರ್ಷನ್ ಬಗ್ಗೆ ನಾವು ಯಾವುದೇ ಅಬ್ಜೆಕ್ಷನ್ ಫೈಲ್ ಮಾಡಲಿಲ್ಲ ಇವತ್ತುವರೆಗೆ. ನಾವು ಈ ಸೋಷಿಯಲ್ ಸರ್ವೆ ಏನು ಮಾಡ್ತೇನೆ ಅಂತ ಹೇಳ್ತಾರೆ, ಅದರ ಬಗ್ಗೆ ಈ ರೀತಿಯಾದಂಥ ಒಂದು ಪಟ್ಟಿ ಬಿಡುಗಡೆ ಮಾಡಿರೋದ್ರ ಬಗ್ಗೆ ನಾವು ಚೀಫ್ ಸೆಕ್ರೆಟರಿ ಅವ್ರಿಗೂ ಪತ್ರ ಬರೆದಿದ್ದೀವಿ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವ್ರಿಗೂ ಪತ್ರ ಬರೆದಿದ್ದೀವಿ. ಇದನ್ನು ಮುಂದುವರಿಸಬೇಡಿ ಅಂತ ಹೇಳಿ ನಾವು CMಗೂ ಕೂಡ ಮನವಿ ಮಾಡ್ತೀವಿ. ಯಾಕೆ ಅಂದರೆ ಹಿಂದೂ ಸಮಾಜನೇ, ಕ್ರಿಶ್ಚಿಯನ್ ಸಮಾಜನೇ. ಇದನ್ನು ಯಾರೂ ಕೂಡ ಈ ನಮ್ಮ ಹಿಂದೂ ಸಮಾಜನ ಒಡಿಬಾರ್ದು ಅನ್ನೋದು ನಮ್ಮದು ಕೂಡ ಒಂದು ಆಗ್ರಹ ಇರ್ತದೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಜಾತಿ ಜನಗಣತಿಯ ಬಗ್ಗೆ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾಗಿರುವಂತಹ ರಘುನಾಥ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.